IPL ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟ್ ಅನ್ನ ಒಂದು ಮಿಸ್ಟೀರಿಯಸ್ ಟೂಲ್ ಇಂದ ಚೆಕ್ ಮಾಡಲಾಗಿತ್ತು. ಇದೇ ಸೇಮ್ ಟೂಲ್ ಇಂದ ಫಿಲ್ಮ್ ಶಾಟ್ ಶಿಮ್ರನ್ ಹಿಟ್ಮೇರ್ ಬ್ಯಾಟ್ ನ ಮೇಲೂ ಯೂಸ್ ಮಾಡಲಾಗಿತ್ತು. ಈ ಆಂಗಲ್ ಇರುವ ಟೂಲ್ ಇದು ಒಂದು ಬ್ಯಾಟ್ ಗೇಜ್ ಅನ್ನ ಚೆಕ್ ಮಾಡುವಂತದ್ದು. ICC ಅಕಾರ್ಡಿಂಗ್ ರೂಲ್ಸ್ ನ ಪ್ರಕಾರ ಬ್ಯಾಟ್ ನ ಫೇಸ್ ವಿಡ್ತ್ ಬಂದ್ಬಿಟ್ಟು 4.2 ಇಂಚಸ್ ಇರಬೇಕು. ಬ್ಲೇಡ್ ನ ಡೆಪ್ತ್ ಬಂದ್ಬಿಟ್ಟು 2.64 ಇಂಚಸ್ ಇರಬೇಕು. ಎಡ್ಜ್ ನ ಥಿಕ್ನೆಸ್ ಬಂದ್ಬಿಟ್ಟು 1.56 ಇಂಚಸ್ ಇರಬೇಕು. ಬ್ಯಾಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಗೇಜ್ ನ ಒಳಗಡೆ ಹೋದಾಗ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಅದು ಲೀಗಲ್ ಬ್ಯಾಟ್ ಆಗಿರುತ್ತೆ. ಆಕ್ಚುಲಿ 1771 ನಲ್ಲಿ ಇಂಗ್ಲಿಷ್ ಕ್ರಿಕೆಟರ್ ಥಾಮಸ್ ವೈಟ್ ಅಂತ ಈ ತರದ ಒಂದು ಬ್ಯಾಟ್ ಅನ್ನ ಯೂಸ್ ಮಾಡ್ತಾರೆ. ಬಂದ್ಬಿಟ್ಟು ಸ್ಟಂಪ್ ನಷ್ಟೇ ವೈಡ್ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಬ್ಯಾಟ್ ನ ಸೈಜ್ ನ ಬಗ್ಗೆ ಒಂದು ರೂಲ್ಸ್ ನ ಮಾಡಲಾಗಿತ್ತು. ಈಗಿನ ಟೈಮ್ ಗಳಲ್ಲಿ ಬ್ಯಾಟರ್ಸ್ ಗಳು ಇನ್ಫೇರಿಯರ್ ಅಡ್ವಾಂಟೇಜ್ ಅನ್ನ ತಗೊಳ್ಳೋದಕ್ಕೆ ಬ್ಯಾಟ್ ನ ಬಾಟಮ್ ನಲ್ಲಿ ಜಾಸ್ತಿ ವುಡ್ ಅನ್ನ ಆಡ್ ಮಾಡಿಸಿ ಸ್ಪೀಡ್ ಸ್ಪಾಟ್ ನ ಏರಿಯಾದಲ್ಲಿ ಬಲ್ಕಿಯಾಗಿ ಮಾಡ್ತಾ ಇದ್ರು. ಅದರಿಂದಾಗಿ ದೊಡ್ಡ ಶಾಟ್ ಗಳನ್ನ ಅವರು ಈಸಿಯಾಗಿ ಹೊಡಿತಾ ಇದ್ರು. ಸೊ ಬ್ಯಾಟ್ ನ ಎಡ್ಜ್ ಅನ್ನು ಕೂಡ ದಪ್ಪ ಮಾಡೋದ್ರಿಂದ ಎಡ್ಜಿಗೆ ಬಾಲ್ ತಗೊಳ್ಳೋದ್ರಿಂದ ಅದು 6 ಕೂಡ ಹೋಗ್ತಾ ಇತ್ತು. ಇದಕ್ಕಿಂತ ಮುಂಚೆ ಬ್ಯಾಟ್ ಗಳನ್ನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ರೈವೇಟ್ ಆಗಿ ಚೆಕ್ ಮಾಡ್ತಾ ಇದ್ರು. ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಆಗ್ತಿತ್ತು ಅಂದ್ರೆ ಬ್ಯಾಟರ್ಸ್ ಗಳು ಅವರ ಒಂದು ಬ್ಯಾಟ್ ಅನ್ನ ಮಾತ್ರ ಅಲ್ಲಿ ಅಪ್ರೂವ್ ಮಾಡಿಸ್ತಾ ಇದ್ರು. ಅವರು ಬ್ಯಾಟಿಂಗ್ ಬರುವ ಸಮಯದಲ್ಲಿ ಬೇರೆ ಮಾಡಿಫೈ ಆಗಿರೋ ಬ್ಯಾಟ್ ಗಳನ್ನ ತರ್ತಾ ಇದ್ರು. ಈ ತರದ ತಪ್ಪುಗಳನ್ನ ಹಿಡಿಯೋದಕ್ಕೋಸ್ಕರನೇ BCCI ಆನ್ ಫೀಲ್ಡ್ ರ್ಯಾಂಡಮ್ ಚೆಕ್ ಗಳನ್ನ ಮಾಡೋದಕ್ಕೆ ಅಲೋ ಮಾಡ್ತು.